ನಾಗೇಂದ್ರ ಕೊಡಬೇಕು ನೈತಿಕತೆ ಮನೆ ಹೊತ್ತು. ಯಾಕಂದ್ರೆ ಅವ್ರ ಮಿನಿಸ್ಟ್ರ್ ಆ ಇಲಾಖೆ ಅದು ನಾವು ಕೇಳೋದು ನಾವು ಡಿಮ್ಯಾಂಡ್ ಮಾಡಕತ್ತಿದ್ವಿ. ಅದು ಅಂತೂ ನಾಗೇಂದ್ರ ಅವ್ರ ಜವಾಬ್ದಾರಿ ಐತೆ ಇಲ್ಲೇ ಇಲ್ಲ ತನ್ನೋದಿಲ್ಲ. ಆದರೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಇದು ಸಮಗ್ರ ತನಿಖೆ ಆಗಬೇಕು. 187 ಕೋಟಿ ರೂಪಾಯಿ ಹಣ ಯಾರ್ಯಾರು ಸಂದ ಆಯಿತು, ಎಲ್ಲಿ ಹೋಯ್ತು ನೋಡ್ರಿ. ಪಾಪ ಇವತ್ತು SC/ST ಕಾರ್ಪೊರೇಷನ್ದಾಗ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಅವರ ಬೋರ್ವೆಲ್ ಆಗಲಿ, ಅವ್ರಿಗೆ ಒಂದು ಕಿರಾಣಿ ಅಂಗಡಿ ಮಾಡಲಿ, ಒಂದು ಟೆಂಪೋ ತಗೊಳ್ಳಿ, ಒಂದು ವಾಹನ ತಗೊಳ್ಳಿ, ಮನೆ ನಿರ್ಮಾಣ ಆಗಲಿ, ಏನೇನೋ ಆ ಜನಾಂಗದ ಅಭಿವೃದ್ಧಿಗಾಗಿ ಹಣ ತಿಕ್ತಿರೋದು ಏನೋ ನೀವು ಏನು ನೈತಿಕತೆ ನಿಮ್ಗೆ SC/ST ಬಗ್ಗೆ ಮಾತಾಡಲಿಕ್ಕೆ. ಈಗಾಗ ಧ್ವನಿ ಎತ್ತಲಾಗ ಪ್ರಿಯಾಂಕಾ ಖರ್ಗೆ ಅವರು ST ಜನಾಂಗದ 187 ಕೋಟಿ ರೂಪಾಯಿ ಅವಲ್ಲ, ಇಡೀ ಗುತ್ತಿಗೆ ಇಡೋದಲ್ಲ. ನಾನೇ ಒಂದು SC/ST ಜನಾಂಗದ ನಾಯಕ ಅಂತ ನಾನೇ ಅಂತ ಈಗ ಮಾತಾಡ್ರಿ ಪ್ರಿಯಾಂಕಾ ಖರ್ಗೆ ಅವರ. ನೀವು ಮಾತಾಡಲ್ಲ ಈಗ 187 ಕೋಟಿ. ಹೌದು, ಇದು ಅನ್ಯಾಯ ಆಗಿದೆ. ನಮ್ಮ ದಲಿತ ಸಮಾಜಕ್ಕೆ, ನಮ್ಮ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ನ್ಯಾಯಯುತವಾಗಿ ಆ ಬಡವರಿಗೆ ಹೋಗ್ಬೇಕಾಗಿದ್ದ ಹಣ ಇದಾಗಿದೆ. ಅದಕ್ಕೆ ನಾನು ಇದನ್ನ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳ್ರಿ. ಒಮ್ಮೆನೆ ಗಟ್ಟಿ ನಾವು ಹೆಂಗೆ ಮಾತಾಡ್ತೀವಿ ಗಟ್ಟಿ ಮಾತಾಡ್ರಿ. ನಿಮ್ಮ ನಂತರ ಮಂತ್ರಿ ತೆಗಿತಕ್ಕತ್ತಿಲ್ಲ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ಗೆ. ಯಾಕಂದ್ರೆ ನಿಮ್ಮ ಪಿತಾಶ್ರೀ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಏನು ಹಂಚಬಾರ್ದು ಖರೆ ಅಂದ್ರೆ. ನಾನೇ ಅಂತ ಅವಕಾಶ ಇದ್ರೆ ನಾನು CM ರಾಜೀನಾಮೆ ಕೇಳಿಬಿಡ್ತೀನಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.